ಚಿಕ್ಕಪ್ಪ ಮದ್ವೆ ಆಗಿ ಇನ್ನೂ 2 ವರ್ಷ ಆಗಿಲ್ಲ, ಯಾಕ್ರೋ ಹಿಂಗ್ ನಾಯಿಗಳ ತರ ಕಿತ್ತಾಡ್ತೀರಾ? ಎಲ್ಲ ಅವಳೆ ಮಾಡೋದು. ಏನೋ ಮಾಡಿದ್ಲು ಚಿಕ್ಕಪ್ಪ ಬರೋ ಸಂಬಳದಲ್ಲಿ ಮನೆ ಬಾಡಿಗೆ ಕಟ್ಟಿ ರೇಷನ್ ತಂದು ಹಂಗೋ ಹಿಂಗೋ ದುಡ್ಡು ಉಳಿಸ್ಕೊಂಡು ತಿಂಗ್ಳಿಗೆ ಒಂದ್ಸಲ 1000 ರೂಪಾಯಿ ಕೊಟ್ಟು ಮಟನ್ ತಂದ್ರೆ ಸಾಂಬಾರ್ ಮಾಡ್ಬಿಟ್ಟು ಅವ್ರ ಅಕ್ಕನ ಮನೆಗೊಂದ್ ಬಾಕ್ಸ್, ಕೆಳಗಡೆ ಆಂಟಿ ಮನೆಗೊಂದ್ ಬಾಕ್ಸ್ ಕೊಟ್ಬಿಟ್ಟು ಬರ್ತಾಳೆ. ರಾತ್ರಿ ಊಟಕ್ಕೆ ಪೀಸೆ ಇರಲ್ಲ, ಬರೀ ಶೇರುವ. ಹೊಟ್ಟೆ ಎಷ್ಟು ಉರಿಯತ್ತೆ ಗೊತ್ತಾ? ಮಟನ್ ತಿನ್ಬೇಕಾದ್ರೆ ಯಾರಾದ್ರೂ ಸಡನ್ ಆಗಿ ಮನೆಗ್ ಬಂದ್ರೆ ಅವ್ರಿಗೆಲ್ಲ ಬಡಿಸ್ಬೇಕಾಗುತ್ತೆ ಅಂತ ತಟ್ಟೆನ ಎತ್ಕೊಂಡೋಗಿ ಅಡಿಗೆ ಮನೆಗ್ ಬಚ್ಚಿಟ್ಕೋ ತಿನ್ನೋ ಕಾಲದಲ್ಲಿ ಅವ್ನ್ ತಂದಿರೋ ಮಟನ್ನ ಕಂಡೋರ್ಗ್ ಹಂಚಿದ್ರೆ ಬೇಜಾರಾಗಲ್ವೇ ನಮ್ಮ ಸುಮ? ಒಳ್ಳೊಳ್ಳೆ ನಲ್ಲಿ ಮೂಳೆಲ್ಲ ಹಾಕ್ಸ್ಕೊ ಬಂದಿದ್ದು ಚಿಕ್ಕಪ್ಪ. ಒಳ್ಳೊಳ್ಳೆ ನಳ್ಳಿ ಮುಳ್ಳೆಲ್ಲ 1000 ರೂಪಾಯಿ ಮಟನ್ಗೆ ಹಿಂಗ್ ಆಡ್ತಾನಲ್ಲ. ನಮ್ಮಪ್ಪ ಗೌರಿ ಹಬ್ಬಕ್ಕೆ ದಾವಣಗೆರೆ ಕರ್ಕೊಂಡು ಹೋಗಿ BS ಚನ್ನಬಸಪ್ಪ ಅಂಡ್ ಸನ್ಸ್ ಅಂಗಡಿಲಿ 12,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ಕೊಡ್ಸಿದ್ರು. ಮೊನ್ನೆ ಇವ್ರ ಅಕ್ಕ ವರಮಹಾಲಕ್ಷ್ಮಿ ಹಬ್ಬಕ್ಕೆ